ತುಂಬ ಅಂದರೆ ತುಂಬ ಯೋಚನೆ ಮಾಡಿ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಸತತವಾಗಿ ಒಂದು 3-4 ದಿನದಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡಲಾ ಬೇಡವಾ, ಏನು ಅರ್ಥ ಆಗ್ತಿಲ್ಲ ಏನು ಮಾಡಬೇಕಂತ. ಯಾಕಂದರೆ ನನ್ನ ಕಂಟೆಂಟ್ ಬಂದು ಕಂಪ್ಲೀಟ್ಲಿ ಇಟ್ಸ್ ಅಬೌಟ್ ರೆಸ್ಕ್ಯೂಸ್, ಮೋಟೋ ಬ್ಲಾಗಿಂಗ್ ರೆಸ್ಕ್ಯೂಸ್ ಆಗಿರ್ಬೋದು, ಸ್ನೇಕ್ ರೆಸ್ಕ್ಯೂಸು, ಇನ್ಫಾರ್ಮೇಟಿವ್ ವೈಲ್ಡ್ ಲೈಫ್ ವಿಡಿಯೋಸು, ಮತ್ತು ನನ್ನ ಆರ್ಟಿಸ್ಟ್ ಲೈಫಿಗೆ ಬಂದರೆ ನಂದು ರ್ಯಾಪಿಂಗು, ಸಿಂಗಿಂಗು, ಕಂಪ್ಲೀಟ್ ಈ ಥರ ಜಾನರಲ್ಲೇ ನಾನು ಇರೋದು. ಬಟ್ ಫಸ್ಟ್ ಟೈಮು ಈ ಥರ ಒಂದು ಲೈಕ್ ಮೋಟಿವೇಶ್ನಲ್ ವಿಡಿಯೋ ಅಂತ ಅಲ್ಲ, ನನಗನ್ಸಿದ್ದನ್ನು ನಾನು ಹೇಳೋದನ್ನ ಕಂಪ್ಲೀಟ್ ಒಂದು ಯೂಟ್ಯೂಬಿಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ಏನು ನಂಗೆ ಗೊತ್ತಿಲ್ಲ, ಬಟ್ ನನಗನ್ಸಿದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು. ಈ ವಿಡಿಯೋಗೆ 1-2 ವ್ಯೂ ಬಂದ್ರೂ ಐ ಆಮ್ ಸ್ಯಾಟಿಸ್ಫೈಡ್, 20,000 ವ್ಯೂಸ್ ಬಂದರು ಐ ಆಮ್ ಸ್ಯಾಟಿಸ್ಫೈಡ್. ದಟ್ ಡಸಂಟ್ ಮ್ಯಾಟರ್ ಎಷ್ಟು ವ್ಯೂಸ್ ಬರುತ್ತೆ ಅಂತ. ಸೊ ಜಸ್ಟ್ ನನಗೇನು ಅನ್ನಿಸ್ತಾ ಇದೆ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ನಾನು ತುಂಬ ಜನ ನೋಡಿದ್ದೀನಿ ನ್ಯೂ ಇಯರ್ಗೆ ಈ ಥರ ರೆಸೊಲ್ಯೂಷನ್ಸ್ ಮಾಡಬೇಕು, ಈ ಥರ ರೆಸೊಲ್ಯೂಷನ್ಸ್ ಮಾಡಬೇಕು. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಿದ್ದೆ ಲಾಸ್ಟ್ ಟೈಮು, ನ್ಯೂ ಇಯರ್ ದಿನ. ಅಂದ್ಕೊಂಡಿದ್ರಿ ಅಲ್ವಾ ಲಾಸ್ಟ್ ಇಯರ್ ಮಾಡಬೇಕು ಅಂತ, ಆದರೆ ಲಾಸ್ಟ್ ಇಯರ್ ಅಂದ್ಕೊಂಡಿದ್ರಿ ಅಲ್ವಾ. ಸೊ ಎಲ್ಲಿದ್ದೀರಾ ಇವಾಗ, ಏನು ಮಾಡ್ತಾ ಇದ್ದೀರಾ, ಎಲ್ಲಿ ಹೋಯಿತು ಆ ಟೈಮ್ನ, ಎಲ್ಲಿ ಹಾಕ್ತಾ ಇದ್ದೀರಾ? ಸೊ ಯಾವುದ್ರಲ್ಲಿ ಲೇಸಿನೆಸ್ ತೋರಿಸ್ತಾ ಇದ್ದೀರಾ, ಯಾವುದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಯಾವುದ್ರಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೀರಾ? ಜಸ್ಟ್ ಥಿಂಕ್. ನನ್ನ ಟಾಪಿಕ್ ಬಂದ್ಬಿಟ್ಟು ಇವತ್ತು ಕನ್ಸಿಸ್ಟೆನ್ಸಿ. ಓಕೆ, ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ವಿಡಿಯೋ ಮಾಡೋಣ ಅಂತ. ನನ್ನ ಲೈಫಲ್ಲಿ ಬೆಸ್ಟ್ ಎಕ್ಸಾಂಪಲು ಕನ್ಸಿಸ್ಟೆನ್ಸಿಯಿಂದ ಹೇಳ್ಬೋದು. ಲಾಸ್ಟ್ 2025 ನಾನು ಒಂದು ವಿಷಯದ ಮೇಲೆ ತುಂಬ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಆ್ಯಂಡ್ ಗೆಸ್ ವಾಟ್, ನನಗೆ 2026 ಅದ್ರ ಮೇಲೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದು ಕೆಲವೊಬ್ರಿಗೆ ಒಳ್ಳೆ ರಿಸಲ್ಟ್ ಅಲ್ಲ ಅನ್ನಿಸ್ದೇ ಇರ್ಬೋದು, ಕೆಲವೊಬ್ರಿಗೆ ಒಳ್ಳೆ ರಿಸಲ್ಟ್ ಅನ್ನಿಸ್ಬೋದು, ಬಟ್ ಐ ಆಮ್ ಟೋಟಲಿ ಓಕೆ ವಿತ್ ಇಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಕನ್ಸಿಸ್ಟೆನ್ಸಿ ಅಂದರೆ ಏನು? ಡೇ 1 ನಾವೇನಂತ ಅಂದ್ಕೊಂಡಿರ್ತೀವಿ ಅದನ್ನು ಕಂಪ್ಲೀಟ್ 365 ಡೇಸನ್ನು ಮಾಡೋದು. ಸೊ ಒಂದು ಕೆಲಸನ ದಿನ 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 ಮಾಡ್ಕೊಳ್ತಾ ಹೋಗೋದು. ಈವನ್ ನಿಮಗೆ ಬೋರ್ ಆದರೂ ಕೂಡ ಅದನ್ನು ಮಾಡಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಕನ್ಸಿಸ್ಟೆನ್ಸಿ. ಈಗ ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಕೊಡಲಾ, ಜಿಮ್ ಇದಕ್ಕೆ ಬರೋಣ. ದಿನಾ ಜಿಮ್ಮಿಗೆ ಹೋಗ್ಬೇಕಪ್ಪ ಅಂತ ಬೇಜಾರಾಗುತ್ತೆ. ದಿನಾ ಅದೇ ವರ್ಕೌಟು, ಜಿಮ್ಮು, ಮೈ ನೋವು, ಸುಮ್ಮನೆ ವೇಸ್ಟ್ ಅನಿಸುತ್ತೆ. ಬಟ್ ಒಂದಿನ ರಿಸಲ್ಟ್ ಕೊಡುತ್ತೆ. ಸೊ ಮಸಲ್ ಬಿಲ್ಡ್ ಮಾಡಬೇಕಂದವರು ಒಳ್ಳೆ ಬಾಡಿ ಶೇಪಿಗೆ ಬರ್ತಾರೆ, ಮಸಲ್ ಬಿಲ್ಡ್ ಮಾಡ್ತಾರೆ. ಫ್ಯಾಟ್ ಲಾಸ್ ಮಾಡಬೇಕು ಅಂದವರು ಸಣ್ಣ ಆಗ್ತಾರೆ, ಒಳ್ಳೆ ಶೇಪಿಗೆ ಬರ್ತಾರೆ. ಸೊ ದಟ್ಸ್ ದ ಅಲ್ಟಿಮೇಟ್ ರಿಸಲ್ಟ್. ಸೊ ಈ ಥರ ವಿ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್. ಇವತ್ತು ಜಸ್ಟ್ ನಾವು ಇನ್ಸ್ಟಾಗ್ರಾಮ್ ಫೋನ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಆ ಕ್ಷಣಕ್ಕೆ ಅನ್ಸುತ್ತೆ ಅಷ್ಟೇ, ಅಯ್ಯೋ ನಮ್ಗೆ ಮೋಟಿವೇಶನ್ ಸಿಕ್ತು ಅಂತ. ಬಟ್ ಅದನ್ನು ನಾವು ನೆಕ್ಸ್ಟು ಡಿಸಿಪ್ಲಿನ್ಡ್ ಆಗಿ ನಾವು ತೊಗೊತಾ ಇಲ್ಲ. ಡಿಸಿಪ್ಲಿನ್ ಈಸ್ ಡಿಫ್ರೆಂಟ್, ಮೋಟಿವೇಶನ್ ಈಸ್ ಡಿಫ್ರೆಂಟ್. ಮೋಟಿವೇಶನ್ ಅಂದರೆ ಇವಾಗ ನನ್ನ ವಿಡಿಯೋ ನೋಡಿ ನೀವೊಂದು ಅರ್ಧ ಗಂಟೆಗೆ ಮೋಟಿವೇಟ್ ಆಗಿಬಿಟ್ಟು ಮಾಡಬೇಕಪ್ಪ ಅಂತ ಮಾಡೋದು ಮೋಟಿವೇಶನ್. ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಅಂದರೆ ನೀವು ದಿನ ಅದಕ್ಕೆ ಬದ್ಧವಾಗಿ ಅದೇ ಕೆಲಸನ ಮಾಡೋದು ಡಿಸಿಪ್ಲಿನ್. ಸೊ ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ತುಂಬ ಜನ ಮೋಟಿವೇಟ್ ಆಗ್ತಾರೆ, ಬಟ್ ಕಮ್ಮಿ ಜನ ಮಾತ್ರ ಅದನ್ನು ಡಿಸಿಪ್ಲಿನ್ಡ್ ಆಗಿ ಫಾಲೋ ಮಾಡ್ತಾರೆ. ಸೊ ದೇ ವಿಲ್ ಬಿಕಮ್ ಸಕ್ಸಸ್ ಒನ್ ಆರ್ ದ ಅದರ್ ಡೇ. ಸೊ ಈಗ ನೆಕ್ಸ್ಟು we have so many examples in front of us. So ಟ್ರಾನ್ಸ್ಫಾರ್ಮೇಷನ್ ವೀಡಿಯೋಸ್ ಹಾಕ್ತಾ ಇರ್ತಾರೆ. ಫಿಟ್ನೆಸ್ಸಿಗೆ ಬನ್ನಿ, ಟ್ರಾನ್ಸ್ಫಾರ್ಮೇಷನ್ 1 ಇಯರಲ್ಲಿ ನಾನು ಹಿಂಗಾದೆ, ನಂದು ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಬರುತ್ತೆ ನಿಮಗೆ. ಯುನೋ 1 ತಿಂಗಳಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ಆ 1 ತಿಂಗಳಾದ್ಮೇಲೆ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಬರುತ್ತೆ. ಸೊ ತುಂಬ ಜನ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಹಾಕ್ತಾರೆ. ಇವ್ನು ಹಿಂಗಿದ್ದ ನೋಡಿ, ಎಷ್ಟು ದಪ್ಪ ಇದ್ದ, ಎಷ್ಟು ತೆಳ್ಳಗಾಗ್ಬಿಟ್ಟ. ಮನೇಲಿ ಕೂತ್ಕೊಂಡು ಸ್ಕ್ರೋಲ್ ಮಾಡೋದ್ರಿಂದ ಅವ್ರು ತೆಳ್ಳಗಾಗಿರಲ್ಲ, ವರ್ಕೌಟ್ ಮಾಡಿರ್ತಾರೆ. ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಫಿಸಿಕಲ್ ಹೆಲ್ತು ಅಷ್ಟೇ ಇಂಪಾರ್ಟೆಂಟು. ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಮೆಂಟಲ್ ಹೆಲ್ತು ಅಷ್ಟೇ ಇಂಪಾರ್ಟೆಂಟು. ಎರಡೂ ಒಂಥರ ಕೋಆರ್ಡಿನೇಷನ್ ಇದ್ದಂಗೆ. ಸೊ ನೀವು ಇದು ಕರೆಕ್ಟಾಗಿ ತೊಗೊಂಡೋದ್ರೆ ಇದು ಆ ಕಡೆ ಏರುಪೇರು ಆಯ್ತಂದರೆ ಲೈಫಲ್ಲಿ ಚೆನ್ನಾಗಿರೋದು, ನೆಮ್ಮದಿಯಾಗಿರೋಕ್ಕಾಗಲ್ಲ. ಸೊ ಎರಡನ್ನೂ ಫೋಕಸ್ ಮಾಡಬೇಕು ನಾವು. ಎರಡನ್ನೂ ಫೋಕಸ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಬರೀ ನಾವು ಸ್ಕ್ರೋಲ್ ಮಾಡೋದೇ ಆಯಿತು, ಅವ್ರನ್ನ ನೋಡಿದ್ವಿ, ಈ ನೋಡಿದ್ವಿ, ಇವ್ರನ್ನ ಮಾಡು ಗುರು, ಯಾವಾಗ ಮಾಡ್ತೀಯ ನೀನು?
ಮನೇಲಿ ಕೂತ್ಕೊಂಡು ನಾನು ಹೀರೋ ಆಗಬೇಕು ಅಂದ ತಕ್ಷಣ ನಾವು ಹೀರೋ ಆಗೋಕ್ಕಾಗಲ್ಲ. ತುಂಬ ಜನ ಅದೇ ಮಾಡ್ತಿರೋ ತಪ್ಪು. ನಂಗೆ ಟ್ಯಾಲೆಂಟ್ ಇದೆ, ನಾನು ಹೀರೋ ಆಗ್ತಿಲ್ಲ, ನಾನು ಸಿನಿಮಾದಲ್ಲಿ ವರ್ಕ್ ಮಾಡಬೇಕು. ನೀನು ಟ್ಯಾಲೆಂಟ್ ತೋರಿಸು, 4 ಜನಕ್ಕೆ ತೋರಿಸು, ಯಾಕೆ ಹೀರೋ ಆಗಲ್ಲ ನೀನು? ಅಟ್ಲೀಸ್ಟ್ ಹೀರೋ ಆಗಲಿಲ್ಲ ಅಂದ್ರೆ ಒಂದು ಒಳ್ಳೆ ಆಪರ್ಚುನಿಟೀಸ್ ಅವರು ಬಿಲ್ಡ್ ಆಗುತ್ತಾ? ಸೊ ಅದನ್ನು ಯಾರು ಮಾಡಲ್ಲ. ಯಾರೋ ತೆಗೆದಿರೋ ಫೋಟೋಶೂಟ್ ಮಾಡಿಸಿರೋ 4 ಫೋಟೋಸ್ ನೋಡ್ಕೊಂಡು ನಾನು ಇಷ್ಟು ಚೆನ್ನಾಗಿದ್ದೀನಿ, ನಂಗೆ ಇಷ್ಟು ಟ್ಯಾಲೆಂಟ್ ಇದೆ, ಹೀರೋ ಆಗಿಲ್ಲ. ಮೇಕ್ ಅ ಶಾರ್ಟ್ ಫಿಲ್ಮ್, ಮೇಕ್ ಅ ಕಂಟೆಂಟ್, ಆರ್ ಒಂದಷ್ಟು ಕ್ಯಾರೆಕ್ಟರ್ಸ್ನ ರೀಕ್ರಿಯೇಟ್ ಮಾಡು, ಹಾಕು ಇನ್ಸ್ಟಾಗ್ರಾಮಲ್ಲಿ, ಹಾಕು ಫೇಸ್ಬುಕ್ಕಲ್ಲಿ, ಹಾಕು ಯೂಟ್ಯೂಬಲ್ಲಿ. ಇವತ್ತಲ್ಲ ಅಂದರೆ ನಾಳೆ ವ್ಯೂಸ್ ಬಂದೇ ಬರುತ್ತೆ. ಅಟ್ಲೀಸ್ಟ್ ನೀನು ರೆಕಗ್ನೈಸ್ ಅಂತೂ ಆಗೇ ಆಗ್ತೀಯ. ನಮಗೇನು ಗೊತ್ತಾ, ನಮಗೆ ಮಾಡಬೇಕು ಅನ್ನೋ ಛಲ ಇಲ್ಲ ನಮಗೆ. ಎಲ್ಲರೂ ಹೆಂಗಂದ್ರೆ ನೀರು ಕುಡ್ದಂಗೆ ಸಕ್ಸಸ್ ಸಿಕ್ಬಿಡ್ಬೇಕು. ಹಂಗಿದ್ರೆ ಇವತ್ತು ಡಾಕ್ಟರ್ಗಳು ಈ ರೇಂಜಿಗೆ ಬೆಳೀತಿರ್ಲಿಲ್ಲ ಅಲ್ವಾ? ಅವ್ರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರಲಿಲ್ಲ ಅಂದಿದ್ರೆ. ಅವ್ರು ಅವತ್ತೂ ವಿಡಿಯೋ ಮಾಡ್ತಿದ್ದಾರೆ, ಇವತ್ತೂ ವಿಡಿಯೋ ಮಾಡ್ತಿದ್ದಾರೆ. ಬಟ್ ಅವತ್ತೆಷ್ಟು ವ್ಯೂಸ್ ಬರ್ತಿತ್ತು, ಇವತ್ತೆಷ್ಟು ವ್ಯೂಸ್ ಬರ್ತಿತ್ತು, ವ್ಯೂಸ್ ಮನೆ ಹಾಳಾಗೋಗ್ಲಿ, ಹಿ ಈಸ್ ಅರ್ನಿಂಗ್ ಫ್ರಮ್ ಇಟ್. ಇನ್ನೊಂದೇನಪ್ಪ ಅಂದರೆ, ನಿಮಗೆ ಹೀರೋ ಆಗ್ಬೇಕಂತ ಆಸೆ ಇರುತ್ತೆ. ನಿಮ್ಮ ಹತ್ರ ಒಂದು ಫೋನ್ ಇದೆಯಾ, ಒಂದು ಸೆಲ್ಫಿ ಸ್ಟಿಕ್, ನಾನು ಸೆಲ್ಫಿ ಸ್ಟಿಕ್ ಮೇಲೆ ಕ್ಯಾಮ್ರಾ ಇಟ್ಟು ಮಾಡ್ತಾ ಇರೋದು ನನ್ನ ಫೋನಲ್ಲಿ. ಅದೇ ಥರ ಮಾಡಿ. ಇಲ್ಲ ನಾನು ಶಾರ್ಟ್ ಮೂವಿ ಮಾಡಬೇಕು, ನಂಗೆ ಟೀಮ್ ಸಿಗಲ್ಲ, ಇದೊಂದು ರೀಸನ್ನು. ನೀವೆಷ್ಟು ಚೆನ್ನಾಗಿ ಹೀರೋ ಆಗಬೇಕಂತ ಆಸೆ ಕಟ್ಕೊಂಡಿರ್ತೀರೋ ಅದೇ ಥರನೇ ಒಬ್ಬ ಡೈರೆಕ್ಟ್ರು ಕೂಡ ನಾನು ಡೈರೆಕ್ಟರ್ ಆಗಬೇಕಂತ ಆಸೆ ಇಟ್ಕೊಂಡಿರ್ತಾನೆ, ಅವನನ್ನು ಕರ್ಕೊಳ್ಳಿ. ಇನ್ನೊಬ್ಬಗೆ ನಾನು ಕ್ಯಾಮ್ರಾಮನ್ ಆಗಬೇಕಂತ ಆಸೆ ಇಟ್ಟು ಅವನನ್ನು ಕರ್ಕೊಳ್ಳಿ. ಸಾಕಲ್ಲ 3 ಜನ ಟೀಮು. 3 ಜನ ಕೂತ್ಕೊಂಡ್ರೆ ಸ್ಕ್ರಿಪ್ಟ್ ವರ್ಕ್ ಆಗೇ ಹೋಗುತ್ತಲ್ಲ. ಏನೇನೋ ಸರ್ಕಸ್ ಮಾಡಿ ಬರೋದ್ರೆ ನಿಮ್ಮ ಟ್ಯಾಲೆಂಟ್ನ, ನಮ್ಮ ಟ್ಯಾಲೆಂಟ್ನ ನಾವಾಗೇನೆ ಕೈಯಾರೆ ಹಾಳು ಮಾಡ್ಕೊತಾ ಇದ್ದೀವಿ ಆ್ಯಕ್ಚುಲಿ. ಸೊ ವಿ ಆರ್ ನಾಟ್ ಟ್ರೈಯಿಂಗ್ ಎನಿಮೋರ್, ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಟು ಬಿ ಅ ಸಕ್ಸಸ್ಫುಲ್ ಪರ್ಸನ್. ಇದ್ಯಾವ ಸೀಮೆ ನ್ಯಾಯ? ಬೆಳೆದ್ರೆ ಒಳ್ಳೆ ಮಾತಾಡೋದು ಬೆಳಿಬೇಕು. ತುಂಬ ಜನ ಇದ್ದಾರೆ ಇವತ್ತು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಬೆಳೆದಿದ್ದಾರೆ. ಬಟ್ ಕೆಟ್ಟ ರೀತಿಯಲ್ಲೂ ಬೆಳೆದಿದ್ದಾರೆ, ಒಳ್ಳೆ ರೀತಿಯಲ್ಲೂ ಬೆಳೆದಿದ್ದಾರೆ. ಯಾವ ರೀತಿಯಲ್ಲಿ ಬೆಳಿಬೇಕಂತ ನಮಗೆ ಗೊತ್ತಿರಬೇಕು, ಆ ಥರ ಬೆಳಿಬೇಕು. ಅಯ್ಯೋ ಅವ್ರು ಸಪೋರ್ಟ್ ಮಾಡ್ತಿಲ್ಲ, ಇವ್ರು ಸಪೋರ್ಟ್ ಮಾಡ್ತಿಲ್ಲ, ನನಗೆ ಒಂದು ಸಪೋರ್ಟ್ ಮಾಡಿದರೆ ನಾನು ಬೆಳೆದ್ಬಿಡ್ತಿದ್ದೆ. ಏನು ಗೊತ್ತಾ, ಇದು ಏನಂತಾರೆ ಅಂದರೆ, ಕುಣಿಲಾರ್ದಿರೋರು ನೆಲ ಡೊಂಕು ಅಂದ್ರಂತೆ. ಯಾರೋ ಯಾಕೆ ಸಪೋರ್ಟ್ ಮಾಡಬೇಕು? ನಮ್ಮ ಜೊತೆ ಇರೋರು ನಮಗೆ ಯಾವತ್ತೂ ಸಪೋರ್ಟ್ ಮಾಡಲ್ಲ, ಎಕ್ಸೆಪ್ಟ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯುವರ್ ಕ್ಲೋಸ್ ಫ್ರೆಂಡ್ಸ್. ಫ್ಯಾಮಿಲಿ ಬಿಟ್ಟಾಕಿ, ಫ್ಯಾಮಿಲಿ ಸಪೋರ್ಟ್ ಮಾಡೇ ಮಾಡುತ್ತೆ. ಇವನ್ ಇನ್ ಕೇಸ್ ಫ್ಯಾಮಿಲಿ ಸಪೋರ್ಟ್ ಮಾಡ್ತಿಲ್ಲ ಅಂದರೂ ಕೆಲವೊಂದು ಜನರ ಇದರಲ್ಲಿ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ, ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಜನರ ವಿಷಯದಲ್ಲಿ ಫ್ರೆಂಡ್ಸ್ ಸಪೋರ್ಟ್ ಮಾಡಲ್ಲ, ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ. ನನ್ನ ವಿಷಯದಲ್ಲಿ ಇಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಗೊತ್ತಿರೋರು ಯಾವತ್ತೂ ಸಪೋರ್ಟ್ ಮಾಡಲ್ಲ ನಿಮಗೆ. ಮೋಸ್ಟ್ ಆಫ್ ದ ಕಾಮನ್ ಪೀಪಲ್, ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ನಿಮಗೆ ಗೊತ್ತಿರೋರು ನಿಮಗೆ ಯಾವತ್ತೂ ಸಪೋರ್ಟ್ ಮಾಡಲ್ಲ. ಯಾರೋ ಗೊತ್ತಿಲ್ಲದಿರೋರೆ ಸಪೋರ್ಟ್ ಮಾಡೋದು. ಈಗ ಯೂಟ್ಯೂಬಲ್ಲಿ ನನಗೆ 1700 ಜನನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆಯಿತಾ? ಅದರಲ್ಲಿ ಮುಕ್ಕಾಲು ಜನ ಯಾರು ಅಂತ ನಂಗೆ ಗೊತ್ತೇ ಇರೋಲ್ಲ ಪಾಪ. ಬಟ್ ಅವ್ರು ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎಷ್ಟೋ ಜನ ಇವತ್ತು ನಮ್ಮ ಸುತ್ತಮುತ್ತ ಇರೋರು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿರೋಲ್ಲ, ಎಷ್ಟೋ ಜನ ನಮ್ಮನ್ನೇ ಫಾಲೋ ಮಾಡಿರೋಲ್ಲ. ಸೊ ಇಟ್ ಹ್ಯಾಪನ್ಸ್. ನಾವು ಅವ್ರು ಸಪೋರ್ಟ್ ಮಾಡಲಿಲ್ಲ, ಇವ್ರು ಸಪೋರ್ಟ್ ಮಾಡಲಿಲ್ಲ, ಅವೆಲ್ಲ ಅನ್ಕೊಂಡು ಕೂತ್ಕೊಂಡ್ರೆ ನಮ್ಮದು ಲಿಟ್ರಲಿ ಟೈಮ್ ವೇಸ್ಟ್ ಆಗುತ್ತೆ, ಆಯಿತಾ? ನಿಜವೂ ಟೈಮ್ ವೇಸ್ಟ್. ನಮ್ಮಷ್ಟು ಟೈಮ್ ವೇಸ್ಟ್ ಮಾಡೋರು ಪ್ರಪಂಚದಲ್ಲಿ ಇನ್ಯಾರು ಇರೋಲ್ಲ, ಅಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ ನಾವು ಆ ಥರ ಅನ್ಕೊಂಡು ಕೂತ್ಕೊಂಡ್ರೆ. ಎಲ್ಲರೂ ಬೆಳೆದ ಮೇಲೆ ಬರೋದು, ಬೆಳಿಬೇಕಾದ್ರೆ ಯಾರೂ ಬರೋಲ್ಲ. ಬೆಳೆದ ಮೇಲೆ ಬಂದ್ಬಿಟ್ಟು ಏನೋ ಒಂಚೂರು ಕೊಟ್ಟಂಗೆ ಮಾಡಿ ನಾನು ಬೆಳೆಸಿದೆ ಅಂತ ಊರೆಲ್ಲ ಹೇಳ್ಕೊಂಡು ಓಡಾಡ್ತಾರೆ. ಅಂಥ ಕ್ಯಾಟಗರಿ ಪೀಪಲ್ಲು ಇದ್ದಾರೆ, ನಾನು ಅಂಥವ್ರನ್ನೂ ನೋಡ್ಬಿಟ್ಟಿದ್ದೀನಿ. ಸೊ ನಾನು ಇವಾಗ ಯಾವ ಥರ ಮೈಂಡ್ ಸೆಟ್ಟಲ್ಲಿ ಇದ್ದೀನಿ ಗೊತ್ತಾ? ಬರ್ತಾರಾ, ಸಪೋರ್ಟ್ ಮಾಡ್ತೀವಿ ಅಂತಾರ, ಫಸ್ಟ್ ಸಪೋರ್ಟ್ ಮಾಡಿ. ನಾನೇನು ರೆಸ್ಪೆಕ್ಟ್ ಮಾಡಬೇಕು ಅವ್ರಿಗೆ ನಾನು ರೆಸ್ಪೆಕ್ಟ್ ಮಾಡೇ ಮಾಡ್ತೀನಿ. ಇವತ್ತಿಗೂ ಎಷ್ಟೊಂದು ಜನ ನನಗೆ ಗೊತ್ತೇ ಇರಲ್ಲ, ಅವ್ರುಗಳು ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಹೆಂಗಿದ್ದೀರಾ ಅಂತ ಕೇಳ್ತಾರೆ, ಏನೋ ಒಂದು ಕೇಳ್ತಾರೆ, ನಿಮ್ಮ ವೀಡಿಯೋಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಇದೇ 2025ರಲ್ಲಿ ನಾನು ಸುಮ್ಮನೆ ಕೂತಿದ್ದಿದ್ರೆ ನನಗೂ ಒಂದು 13,000 ಜನ ಫಾಲೋವರ್ಸ್ ಆಗ್ತಾ ಇರಲಿಲ್ಲ. ಲಿಟ್ರಲಿ ಒಂದು 2025 ಜಾನ್ವರಿ ಆಸ್ಪಾಸಲ್ಲಿ ನನಗೇನಿಲ್ಲ ಅಂದರೆ 2,500 ಜನ ಫಾಲೋವರ್ಸ್ ಇದ್ದರು.
ಆಯಿತಾ. ನಮ್ಮದು ಯಾವ ಥರ ಕಂಟೆಂಟ್ ಅಪ್ಪ ಅಂದರೆ, ನಮ್ಮದು ರೆಸ್ಕ್ಯೂ ರಿಲೇಟೆಡ್. ಈ ಪ್ರಾಣಿ ಪಕ್ಷಿ ಗಿಡ ಮರ ನಾಯಿ ನರಿ ಇವಕ್ಕೆಲ್ಲ ಜಾಸ್ತಿ ಫಾಲೋವರ್ಸ್ ಬರಲ್ಲ. ಬಂದರೆ ಅವರಿಗೆ ಒಂದು ಹ್ಯುಮ್ಯಾನಿಟಿ ಇರಬೇಕು, ಅಥವಾ ನಮ್ಮಲ್ಲಿ ನಾವು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಆಗಿರಬೇಕು, ಆಯಿತಾ. ಬೇರೆ ನಮ್ಮದು ಎಂಟರ್ಟೈನ್ಮೆಂಟ್ ಪರ್ಪಸಿಗೆ ನಾನು ಮಾಡ್ತಾ ಇಲ್ಲ. ಸೊ ಜನ ಇವತ್ತು ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಎಂಟರ್ಟೈನ್ಮೆಂಟ್ನ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಇಫ್ ಯು ಆರ್ ಎ ಎಂಟರ್ಟೈನರ್, ಯು ಜಸ್ಟ್ ಗೋ ಆ್ಯಂಡ್ ಡೂ ದ ಕಂಟೆಂಟ್ಸ್ ಮ್ಯಾನ್. ಯಾಕೆ ಸುಮ್ಮನೆ ಕೂತಿದ್ಯಾ? ಏನೋ ಹೇಳ್ಬೇಕನ್ನಿಸ್ತು, ಹೇಳಿದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಇದೇ ಥರ ಕೆಲವೊಂದಷ್ಟು ಮಾತುಗಳು ನಿಮಗೆ ನನ್ನ ಬಾಯಿಂದ ಕೇಳಬೇಕನ್ಸಿದ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ. ನಂಗೆ ಗೊತ್ತಿಲ್ಲ ಇದು ಹೆಂಗೆ ಓಡುತ್ತೆ, ಏನು ಯಾವ ಥರ ಬರುತ್ತೆ, ಐ ಮೀನ್ ರಿಪ್ಲೇಸು ಯಾವ ಥರ ಜಡ್ಜ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ಆ್ಯಂಡ್ ಈವನ್ ಐ ಡೋಂಟ್ ಕೇರ್ ಆಲ್ಸೋ ಫಾರ್ ಇಟ್. ನೋಡೋಣ ಯಾವ ಥರ ಹೋಗುತ್ತೆ ಅಂತ. ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ಅವಾಗವಾಗ ಹೇಳಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ನಾನು ಫ್ರೀ ಮಾಡ್ಕೊಂಡು ಹೇಳ್ತೀನಿ. ಸೊ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್ ದ ವಿಡಿಯೋ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ. ನಿಮ್ಮ ಒಂದು ಫಾಲೋ, ನಿಮ್ಮ ಒಂದು ಸಪೋರ್ಟ್ ನನಗೆ ಮೋಟಿವೇಶನ್ ಅಷ್ಟೇ. ಆ್ಯಂಡ್ ಮೋಟೋ ರೆಸ್ಕ್ಯೂ ವ್ಲಾಗ್ಸು ಹೇಳಿದ್ನಲ್ಲ, ಟೈಮ್ ಆಗ್ತಿಲ್ಲ ಎಡಿಟ್ ಮಾಡೋಕ್ಕೆ, ಆದಷ್ಟು ಬೇಗ ಅಪ್ಡೇಟ್ಸ್ ಕೊಡ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ದಯವಿಟ್ಟು ನನ್ನ ಫಾಲೋ ಮಾಡ್ಕೊಳ್ಳಿ. ರೆಗ್ಯುಲರ್ ಅಪ್ಡೇಟ್ಸು ವಿತ್ ಇನ್ಫಾರ್ಮೇಷನ್ ಅಬೌಟ್ ವೈಲ್ಡ್ ಲೈಫ್, ಅನಿಮಲ್ ರೆಸ್ಕ್ಯೂಸ್. ಆ್ಯಂಡ್ ಯಾವುದೋ ಒಂದು ರ್ಯಾಪ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ, ಅದನ್ನು ಆದಷ್ಟು ಬೇಗ ಮಾಡ್ತೀನಿ. ಓಕೆ.